ಆಫೀಸ್ ಸಮಯದಲ್ಲಿ ನನಗೆ ಕರೆ ಮಾಡಬೇಡಿ. ಡು ನಾಟ್ ಕಾಲ್ ಮೀ ಡ್ಯೂರಿಂಗ್ ಆಫೀಸ್ ಟೈಮ್. ಡು ನಾಟ್ ಕಾಲ್ ಮೀ ಡ್ಯೂರಿಂಗ್ ಆಫೀಸ್ ಟೈಮ್. ಆ ಹೆಸರಿನವರು ಇಲ್ಲಿ ಯಾರೂ ಇಲ್ಲ. ನೋಬಡಿ ಈಸ್ ಹಿಯರ್ ವಿತ್ ದಟ್ ನೇಮ್. ಆ ಹೆಸರಿನಲ್ಲಿ ಇಲ್ಲಿ ಯಾರೂ ಇಲ್ಲ. ನೋಬಡಿ ಈಸ್ ಹಿಯರ್ ವಿತ್ ದಟ್ ನೇಮ್. ನಾನು ನಿಮ್ಮೊಂದಿಗೆ ಬರುವುದಿಲ್ಲ. ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನಾನು ನಿಮ್ಮೊಂದಿಗೆ ಬರುವುದಿಲ್ಲ. ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನಾನು ಬರುತ್ತೇನೆ ಎಂದು ದಯವಿಟ್ಟು ಅವನಿಗೆ ತಿಳಿಸಿ. ಪ್ಲೀಸ್ ಟೆಲ್ ಹಿಮ್ ದಟ್ ಐ ಕಮ್. ಪ್ಲೀಸ್ ಟೆಲ್ ಹಿಮ್ ದಟ್ ಐ ಕಮ್. ನೀವು ಎಲ್ಲವನ್ನೂ ತಿಂದಿದ್ದೀರಾ. ಡಿಡ್ ಯು ಈಟ್ ಎವ್ರಿಥಿಂಗ್? ನೀವು ಎಲ್ಲವನ್ನೂ ತಿಂದಿದ್ದೀರಾ. ಡಿಡ್ ಯು ಈಟ್ ಎವ್ರಿಥಿಂಗ್? ನನಗೆ ಎಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ನನಗೆ ಎಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ಏನು ಮಾಡಬೇಕೆಂದು ನನಗೆ ತಿಳಿದಿದೆ. ಐ ನೋ ವಾಟ್ ಟು ಡೂ. ಏನು ಮಾಡಬೇಕೆಂದು ನನಗೆ ತಿಳಿದಿದೆ. ಐ ನೋ ವಾಟ್ ಟು ಡೂ. ನೀವು ಸಿದ್ಧರಾದ ನಂತರ ನನಗೆ ಕರೆ ಮಾಡಿ. ಕಾಲ್ ಮೀ ಆಫ್ಟರ್ ಯು ಗೆಟ್ ರೆಡಿ. ನೀವು ಸಿದ್ಧರಾದ ನಂತರ ಕರೆ ಮಾಡಿ. ಕಾಲ್ ಮೀ ಆಫ್ಟರ್ ಯು ಗೆಟ್ ರೆಡಿ. ಒಮ್ಮೆ ನನ್ನ ಮಾತು ಕೇಳು. ಲಿಸನ್ ಟು ಮೀ ಒನ್ಸ್. ಒಮ್ಮೆ ನನ್ನ ಮಾತು ಕೇಳು. ಲಿಸನ್ ಟು ಮೀ ಒನ್ಸ್. ನನಗೆ ಬೇಕಾದದ್ದನ್ನು ನಾನು ತೆಗೆದುಕೊಂಡೆ. ಐ ಟುಕ್ ವಾಟ್ ಐ ನೀಡೆಡ್. ನನಗೆ ಬೇಕಾದದ್ದನ್ನು ನಾನು ತೆಗೆದುಕೊಂಡೆ. ಐ ಟುಕ್ ವಾಟ್ ಐ ನೀಡೆಡ್. ಅವನು ಮಾಡಿದ್ದನ್ನು ನಾನು ಮರೆಯಲು ಸಾಧ್ಯವಿಲ್ಲ. ಐ ಕ್ಯಾನಾಟ್ ಫರ್ಗೆಟ್ ವಾಟ್ ಹಿ ಡಿಡ್. ಐ ಕ್ಯಾನಾಟ್ ಫರ್ಗೆಟ್ ವಾಟ್ ಹಿ ಡಿಡ್. ಇನ್ನೊಮ್ಮೆ ಸಿಗೋಣ. ಸಿ ಯು ನೆಕ್ಸ್ಟ್ ಟೈಮ್. ಇನ್ನೊಮ್ಮೆ ಸಿಗೋಣ. ಸಿ ಯು ನೆಕ್ಸ್ಟ್ ಟೈಮ್. ನೀವು ಯಾವುದೇ ಸಾಕು ಪ್ರಾಣಿಗಳನ್ನು ಹೊಂದಿದ್ದೀರಾ. ಡು ಯು ಹ್ಯಾವ್ ಎನಿ ಪೆಟ್ಸ್? ನೀವು ಯಾವುದೇ ಸಾಕು ಪ್ರಾಣಿಗಳನ್ನು ಹೊಂದಿದ್ದೀರಾ. ಡು ಯು ಹ್ಯಾವ್ ಎನಿ ಪೆಟ್ಸ್? ನಾನು ಕೆಲವು ದಿನಸಿಗಳನ್ನು ಖರೀದಿಸಬೇಕಾಗಿದೆ. ಐ ನೀಡ್ ಟು ಬೈ ಸಮ್ ಗ್ರಾಸರೀಸ್. ಐ ನೀಡ್ ಟು ಬೈ ಸಮ್ ಗ್ರಾಸರೀಸ್. ಮುಂದಿನ ವಾರ ಮದುವೆಗೆ ಹೋಗುತ್ತಿದ್ದೇನೆ. ಐ ಆಮ್ ಅಟೆಂಡಿಂಗ್ ಅ ವೆಡ್ಡಿಂಗ್ ನೆಕ್ಸ್ಟ್ ವೀಕ್. ಐ ಆಮ್ ಅಟೆಂಡಿಂಗ್ ಅ ವೆಡ್ಡಿಂಗ್ ನೆಕ್ಸ್ಟ್ ವೀಕ್. ನಾನು ವಾರಾಂತ್ಯಕ್ಕಾಗಿ ಕಾಯಲು ಸಾಧ್ಯವಿಲ್ಲ. ಐ ಕ್ಯಾನಾಟ್ ವೆಯ್ಟ್ ಫಾರ್ ದ ವೀಕೆಂಡ್. ಐ ಕ್ಯಾನಾಟ್ ವೆಯ್ಟ್ ಫಾರ್ ದ ವೀಕೆಂಡ್. ನನಗೆ ನಾಳೆ ವೈದ್ಯರ ಅಪಾಯಿಂಟ್ಮೆಂಟ್ ಇದೆ. ಐ ಹ್ಯಾವ್ ಎ ಡಾಕ್ಟರ್ ಅಪಾಯಿಂಟ್ಮೆಂಟ್ ಟುಮಾರೋ. ಐ ಹ್ಯಾವ್ ಅ ಡಾಕ್ಟರ್ ಅಪಾಯಿಂಟ್ಮೆಂಟ್ ಟುಮಾರೋ. ನನ್ನ ಕೈ ಹಿಡಿದುಕೋ. ನನ್ನ ಕೈ ಹಿಡಿದುಕೋ. ಹೋಲ್ಡ್ ಮೈ ಹ್ಯಾಂಡ್. ಹೋಲ್ಡ್ ಮೈ ಹ್ಯಾಂಡ್. ಇಲ್ಲಿ ಬಾ. ಇಲ್ಲಿ ಬಾ. ಕಮ್ ಹಿಯರ್. ಕಮ್ ಹಿಯರ್. ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗು. ಗೋ ದೇರ್. ಗೋ ದೇರ್. ಮಾತನಾಡು. ಸ್ಪೀಕ್ ಅಪ್. ಮಾತನಾಡು. ಸ್ಪೀಕ್ ಅಪ್. ಸ್ಪೀಕ್ ಅಪ್. ಕೇಳಬೇಡ. ಡೋಂಟ್ ಆಸ್ಕ್. ಕೇಳಬೇಡ. ಡೋಂಟ್ ಆಸ್ಕ್. ಡೋಂಟ್ ಆಸ್ಕ್. ನನ್ನನ್ನು ಕೇಳು. ಆಸ್ಕ್ ಮೀ. ನನ್ನನ್ನು ಕೇಳು. ಆಸ್ಕ್ ಮೀ. ಆಸ್ಕ್ ಮೀ. ಮಾತನಾಡುವುದನ್ನು ನಿಲ್ಲಿಸು. ಸ್ಟಾಪ್ ಟಾಕಿಂಗ್. ಮಾತನಾಡುವುದನ್ನು ನಿಲ್ಲಿಸು. ಸ್ಟಾಪ್ ಟಾಕಿಂಗ್. ಸ್ಟಾಪ್ ಟಾಕಿಂಗ್. ಕೂಗಬೇಡ. ಡೋಂಟ್ ಶೌಟ್. ಕೂಗಬೇಡ.
Don't shout. Don't shout. ಗೊಣಗಬೇಡ. Don't mumble. ಗೊಣಗಬೇಡ. Don't mumble. Don't mumble. ಮತ್ತೆ ಪ್ರಯತ್ನಿಸು. Try again. ಮತ್ತೆ ಪ್ರಯತ್ನಿಸು. Try again. Try again. ಊಟ ತಿನ್ನು. Eat lunch. ಊಟ ತಿನ್ನು. Eat lunch. Eat lunch. ಚೆನ್ನಾಗಿ ಅಗೀರಿ. Chew well. ಚೆನ್ನಾಗಿ ಅಗೀರಿ. Chew well. Chew well. ಹೋಗಬೇಡ. Don't go. ಹೋಗಬೇಡ. Don't go. Don't go. ಎದ್ದೇಳು. Get up. ಎದ್ದೇಳು. Get up. Get up. ಅದನ್ನು ಹಿಂದಿರುಗಿಸು. Give it back. ಅದನ್ನು ಹಿಂದಿರುಗಿಸು. Give it back. Give it back. ನನಗೆ ಕೊಡು. Give me. ನನಗೆ ಕೊಡು. Give me. Give me. ಕುಳಿತುಕೋ. Sit down. ಕುಳಿತುಕೋ. Sit down. Sit down. ತಯಾರಾಗು. Get ready. Get ready. ತಯಾರಾಗು. Get ready. ಹಿಡಿದುಕೋ. Hold it. ಹಿಡಿದುಕೋ. Hold it. Hold it. ಕೀಟಲೆ ಮಾಡಬೇಡ. Don't tease. ಕೀಟಲೆ ಮಾಡಬೇಡ. Don't tease. Don't tease. ಅಳಬೇಡ. Don't cry. ಅಳಬೇಡ. Don't cry. Don't cry. ಈಗ ಅಲ್ಲ. Not now. ಈಗ ಅಲ್ಲ. Not now. Not now. ಮತ್ತೆ ಏನು. What again. ಮತ್ತೆ ಏನು. What again. What again. ಹಾಲು ಕುಡಿ. Drink milk. ಹಾಲು ಕುಡಿ. Drink milk. Drink milk. ಹೋಗಿ ಮಲಗು. Go and sleep. ಹೋಗಿ ಮಲಗು. Go and sleep. Go and sleep. ಹೋಗಿ ಆಟವಾಡು. Go and play. ಹೋಗಿ ಆಟವಾಡು. Go and play. Go and play. ಮೊಬೈಲ್ ನೋಡಬೇಡ. Don't watch mobile. ಮೊಬೈಲ್ ನೋಡಬೇಡ. Don't watch mobile. Don't watch mobile. ಸ್ಲೇಟ್ ಮೇಲೆ ಬರೆಯಿರಿ. Write on the slate. ಸ್ಲೇಟ್ ಮೇಲೆ ಬರೆಯಿರಿ. Write on the slate. ಬಾ, ನಾನು ನಿನಗೆ ಸ್ನಾನ ಮಾಡಿಸುತ್ತೇನೆ. Come, I'll make you bath. ಬಾ, ನಾನು ನಿನಗೆ ಸ್ನಾನ ಮಾಡಿಸುತ್ತೇನೆ. Come, I'll make you bath. ಸರಿಯಾಗಿ ಬಟ್ಟೆ ಹಾಕಿಕೋ. Wear the dress properly. Wear the dress properly. ಮೊಟ್ಟೆ ತಿನ್ನಿ. Eat egg. ಮೊಟ್ಟೆ ತಿನ್ನಿ. Eat egg. Eat egg. ಸರಿಯಾಗಿ ಕುಳಿತುಕೋ. Sit properly. ಸರಿಯಾಗಿ ಕುಳಿತುಕೋ. Sit properly. Sit properly. ಓಡಬೇಡ. Don't run. ಓಡಬೇಡ. Don't run. Don't run. ನನ್ನ ಮಾತು ಕೇಳು. Listen to me. ನನ್ನ ಮಾತು ಕೇಳು. Listen to me. Listen to me. ಇಲ್ಲಿ ನೋಡು. Look here. ಇಲ್ಲಿ ನೋಡು. Look here. Look here. ನಾನು ಮರೆತೆ. I forgot. ನಾನು ಮರೆತೆ. I forgot. I forgot. ಇದು ಏನು. What is this? ಇದು ಏನು. What is this? What is this? ನೀನು ಏನು ಮಾಡಿದೆ. What you have done. ನೀನು ಏನು ಮಾಡಿದೆ. What you have done. ಅದನ್ನು ತೆಗೆದುಕೊಳ್ಳಬೇಡ. Don't take it. ಅದನ್ನು ತೆಗೆದುಕೊಳ್ಳಬೇಡ. Don't take it.
ಹೋಗಿ ಅಲ್ಲಿ ಕುಳಿತುಕೋ. ಗೋ ಆ್ಯಂಡ್ ಸಿಟ್ ದೇರ್. ಹೋಗಿ ಅಲ್ಲಿ ಕುಳಿತುಕೋ. ಗೋ ಆ್ಯಂಡ್ ಸಿಟ್ ದೇರ್. ಏನಾಯಿತು? ವಾಟ್ ಹ್ಯಾಪೆಂಡ್? ಏನಾಯಿತು? ವಾಟ್ ಹ್ಯಾಪೆಂಡ್? ವಾಟ್ ಹ್ಯಾಪೆಂಡ್? ನೀರು ಕುಡಿ. ಡ್ರಿಂಕ್ ವಾಟರ್. ನೀರು ಕುಡಿ. ಡ್ರಿಂಕ್ ವಾಟರ್. ನಿನಗೆ ಹಸಿವಾಗಿದೆಯೇ? ಆರ್ ಯು ಹಂಗ್ರಿ? ನಿನಗೆ ಹಸಿವಾಗಿದೆಯೇ? ಆರ್ ಯು ಹಂಗ್ರಿ? ನಿನಗೆ ಬಾಯಾರಿಕೆಯಾಗಿದೆಯೇ? ಆರ್ ಯು ಥರ್ಸ್ಟಿ? ನಿನಗೆ ಬಾಯಾರಿಕೆಯಾಗಿದೆಯೇ? ಆರ್ ಯು ಥರ್ಸ್ಟಿ? ಪಕ್ಕಕ್ಕೆ ಸರಿ. ಮೂವ್ ಅಸೈಡ್. ಪಕ್ಕಕ್ಕೆ ಸರಿ. ಮೂವ್ ಅಸೈಡ್. ಪರವಾಗಿಲ್ಲ. ಇಟ್ಸ್ ಓಕೆ. ಪರವಾಗಿಲ್ಲ. ಇಟ್ಸ್ ಓಕೆ. ಇಟ್ಸ್ ಓಕೆ. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್. ಅದನ್ನು ತೆಗೆದುಕೋ. ಟೇಕ್ ದಟ್ ಒನ್. ಅದನ್ನು ತೆಗೆದುಕೋ. ಟೇಕ್ ದಟ್ ಒನ್. ಟೇಕ್ ದಟ್ ಒನ್. ಅದನ್ನು ಮೇಜಿನ ಮೇಲೆ ಇರಿಸು. ಕೀಪ್ ಇಟ್ ಆನ್ ದ ಟೇಬಲ್. ಕೀಪ್ ಇಟ್ ಆನ್ ದ ಟೇಬಲ್. ನಿನ್ನ ಆಟಿಕೆಗಳೊಂದಿಗೆ ಆಟವಾಡು. ಪ್ಲೇ ವಿತ್ ಯುವರ್ ಟಾಯ್ಸ್. ಪ್ಲೇ ವಿತ್ ಯುವರ್ ಟಾಯ್ಸ್. ಹಲ್ಲುಜ್ಜು. ಬ್ರಷ್ ಯುವರ್ ಟೀತ್. ಹಲ್ಲುಜ್ಜು. ಬ್ರಷ್ ಯುವರ್ ಟೀತ್. ಖಂಡಿತ ಇಲ್ಲ. ಅಫ್ಕೋರ್ಸ್ ನಾಟ್. ಹೋಗುವಾಗ ವೈಲ್ ಗೋ. ಖಂಡಿತ ಇಲ್ಲ. ಅಫ್ಕೋರ್ಸ್ ನಾಟ್. ಹೋಗುವಾಗ ವೈಲ್ ಗೋ. ಒಮ್ಮೊಮ್ಮೆ. ಒನ್ಸ್ ಅ ವೈಲ್. ಸ್ವಲ್ಪ ಸಮಯದಲ್ಲಿ. ಇನ್ ಎ ಲಿಟಲ್ ವೈಲ್. ಒಮ್ಮೊಮ್ಮೆ. ಒನ್ಸ್ ಅ ವೈಲ್. ಸ್ವಲ್ಪ ಸಮಯದಲ್ಲಿ. ಇನ್ ಅ ಲಿಟಲ್ ವೈಲ್. ಹೆಚ್ಚೆಂದರೆ. ಅಟ್ ಮೋಸ್ಟ್. ಯಾರು ಹೇಳಿದ್ದು? ಹೂ ಸೆಡ್. ಹೆಚ್ಚೆಂದರೆ. ಅಟ್ ಮೋಸ್ಟ್. ಯಾರು ಹೇಳಿದ್ದು? ಹೂ ಸೆಡ್. ಸ್ವಲ್ಪ ಸಮಯದವರೆಗೆ. ಫಾರ್ ಎ ಲಿಟಲ್ ವೈಲ್. ಅದು ಹೇಗೆ? ಹೌ ದ್ಯಾಟ್. ಸ್ವಲ್ಪ ಸಮಯದವರೆಗೆ. ಫಾರ್ ಎ ಲಿಟಲ್ ವೈಲ್. ಅದು ಹೇಗೆ? ಹೌ ದ್ಯಾಟ್. ಚಿಂತಿಸಬೇಡಿ. ಡೋಂಟ್ ವರಿ. ಯಾವುದರ ಬಗ್ಗೆ? ಅಬೌಟ್ ವಾಟ್. ಚಿಂತಿಸಬೇಡಿ. ಡೋಂಟ್ ವರಿ. ಯಾವುದರ ಬಗ್ಗೆ? ಅಬೌಟ್ ವಾಟ್. ಯಾವ ರೀತಿಯಲ್ಲಿ? ಇನ್ ವಾಟ್ ವೇ. ಸ್ವಲ್ಪ ಹೊತ್ತಿನಲ್ಲಿ. ಇನ್ ಅ ವೈಲ್. ಯಾವ ರೀತಿಯಲ್ಲಿ? ಇನ್ ವಾಟ್ ವೇ. ಸ್ವಲ್ಪ ಹೊತ್ತಿನಲ್ಲಿ. ಇನ್ ಅ ವೈಲ್. ತಡ ಮಾಡಬೇಡ. ಡೋಂಟ್ ಬಿ ಲೇಟ್. ಏನಿದು ಯೋಜನೆ? ವಾಟ್ ಈಸ್ ದ ಪ್ಲ್ಯಾನ್. ತಡ ಮಾಡಬೇಡ. ಡೋಂಟ್ ಬಿ ಲೇಟ್. ಏನಿದು ಯೋಜನೆ? ವಾಟ್ ಈಸ್ ದ ಪ್ಲ್ಯಾನ್. ಎಲ್ಲಿಗೆ ಹೋಗಬೇಕು? ವೇರ್ ಟು ಗೋ. ಹೇಗೆ ಹೇಳುವುದು? ಹೌ ಟು ಸೇ. ಎಲ್ಲಿಗೆ ಹೋಗಬೇಕು? ವೇರ್ ಟು ಗೋ. ಹೇಗೆ ಹೇಳುವುದು? ಹೌ ಟು ಸೇ. ಮತ್ತೇನಿಲ್ಲ. ನಥಿಂಗ್ ಎಲ್ಸ್. ಯಾವ ತೊಂದರೆ ಇಲ್ಲ. ನೋ ಪ್ರಾಬ್ಲಮ್. ಮತ್ತೇನಿಲ್ಲ. ನಥಿಂಗ್ ಎಲ್ಸ್. ಯಾವ ತೊಂದರೆ ಇಲ್ಲ. ನೋ ಪ್ರಾಬ್ಲಮ್. ನಿಸ್ಸಂದೇಹವಾಗಿ. ಅನ್ಡೌಟೆಡ್. ನಂಬಿಕೆ ಇಟ್ಟುಕೊಳ್ಳಿ. ಕೀಪ್ ಟ್ರಸ್ಟ್. ನಿಸ್ಸಂದೇಹವಾಗಿ. ಅನ್ಡೌಟೆಡ್. ನಂಬಿಕೆ ಇಟ್ಟುಕೊಳ್ಳಿ. ಕೀಪ್ ಟ್ರಸ್ಟ್. ನಿಮ್ಮನ್ನು ನೋಡಿ. ಸಿ ಯು. ನಾನು ಹೇಳುತ್ತೇನೆ. ಐ ಸೇ. ನಿಮ್ಮನ್ನು ನೋಡಿ. ಸಿ ಯು. ನಾನು ಹೇಳುತ್ತೇನೆ. ಐ ಸೇ. ನಾನು ಹೇಳಿದೆ. ಐ ಸೆಡ್. ಎಷ್ಟು ಸಮಯ? ವಾಟ್ ಟೈಮ್. ನಾನು ಹೇಳಿದೆ. ಐ ಸೆಡ್. ಎಷ್ಟು ಸಮಯ? ವಾಟ್ ಟೈಮ್. ಎಚ್ಚರಿಕೆಯಿಂದ ನೋಡಿ. ಲುಕ್ ಕೇರ್ಫುಲಿ. ನೇರವಾಗಿ ಕುಳಿತುಕೊಳ್ಳಿ. ಸಿಟ್ ಸ್ಟ್ರೈಟ್. ಎಚ್ಚರಿಕೆಯಿಂದ ನೋಡಿ. ಲುಕ್ ಕೇರ್ಫುಲಿ. ನೇರವಾಗಿ ಕುಳಿತುಕೊಳ್ಳಿ. ಸಿಟ್ ಸ್ಟ್ರೈಟ್. ನನಗೆ ಹೇಳು. ಟೆಲ್ ಮೀ. ನನ್ನನ್ನು ಅನುಸರಿಸಿ. ಫಾಲೋ ಮೀ. ನನಗೆ ಹೇಳು. ಟೆಲ್ ಮೀ. ನನ್ನನ್ನು ಅನುಸರಿಸಿ. ಫಾಲೋ ಮೀ.
ಸಾಕು ಎನಫ್. ಆನಂದಿಸಿ ಎಂಜಾಯ್. ಸಾಕು ಎನಫ್. ಆನಂದಿಸಿ ಎಂಜಾಯ್. ನನಗೆ ಹೋಗಲು ಬಿಡಿ. ಲೆಟ್ ಮೀ ಗೋ. ನನ್ನ ಜೊತೆ ಬಾ. ಕಮ್ ವಿತ್ ಮೀ. ನನಗೆ ಹೋಗಲು ಬಿಡಿ. ಲೆಟ್ ಮೀ ಗೋ. ನನ್ನ ಜೊತೆ ಬಾ. ಕಮ್ ವಿತ್ ಮೀ. ಇದೇ ಸತ್ಯ. ದಿಸ್ ಇಸ್ ದ ಟ್ರೂತ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಇದೇ ಸತ್ಯ. ದಿಸ್ ಇಸ್ ದ ಟ್ರೂತ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಸಾಕಾಗುವುದಿಲ್ಲ. ನಾಟ್ ಎನಫ್. ನಿಸ್ಸಂಶಯವಾಗಿ ಆಬ್ವಿಯಸ್ಲಿ. ಸಾಕಾಗುವುದಿಲ್ಲ. ನಾಟ್ ಎನಫ್. ನಿಸ್ಸಂಶಯವಾಗಿ ಆಬ್ವಿಯಸ್ಲಿ. ನನಗೆ ಗೊತ್ತು. ಐ ನೋ. ಅವನು ಮಾತನಾಡಲಿ. ಲೆಟ್ ಹಿಮ್ ಸ್ಪೀಕ್. ನನಗೆ ಗೊತ್ತು. ಐ ನೋ. ಅವನು ಮಾತನಾಡಲಿ. ಲೆಟ್ ಹಿಮ್ ಸ್ಪೀಕ್. ಮತ್ತೆ ಅಲ್ಲ. ನಾಟ್ ಅಗೈನ್. ನಾನು ಹೋಗಬೇಕು. ಐ ಹ್ಯಾವ್ ಟು ಗೋ. ಮತ್ತೆ ಅಲ್ಲ. ನಾಟ್ ಅಗೈನ್. ನಾನು ಹೋಗಬೇಕು. ಐ ಹ್ಯಾವ್ ಟು ಗೋ. ಬಿ. ಬಿ ಅಂದರೆ ಇರು ಎಂಬ ಅರ್ಥ ಬರುತ್ತದೆ. ನಮ್ಮ ಆತ್ಮೀಯರಿಗೆ ಬಿ ಹ್ಯಾಪಿ ಅಂತ ಹೇಳಬಹುದು. ಬಿ ಹ್ಯಾಪಿ. ಹ್ಯಾವ್. ಹ್ಯಾವ್ ಅಂದರೆ ಹೊಂದು ಎಂಬ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, ಹ್ಯಾವ್ ಎ ಗ್ರೇಟ್ ಡೇ. ಹ್ಯಾವ್ ಎ ಗ್ರೇಟ್ ಡೇ. ಡೂ. ಡೂ ಅಂದರೆ ಮಾಡು ಎಂಬ ಅರ್ಥ ಬರುತ್ತದೆ. ಇದಕ್ಕೆ ಫಾರ್ ಎಕ್ಸಾಂಪಲ್, ಡೂ ದ ವರ್ಕ್. ಡೂ ದ ವರ್ಕ್. ಸೇ. ಸೇ ಅಂದರೆ ಹೇಳುತ್ತಾರೆ ಎಂಬ ಅರ್ಥ ಬರುತ್ತದೆ. ಇದಕ್ಕೆ ಫಾರ್ ಎಕ್ಸಾಂಪಲ್, ಸೇ ಹಲೋ. ಸೇ ಹಲೋ. ಗೆಟ್. ಪಡೆಯಿರಿ. ಗೆಟ್ಗೆ ಫಾರ್ ಎಕ್ಸಾಂಪಲ್, ಗೆಟ್ ಟು ವರ್ಕ್. ಗೆಟ್ ಟು ವರ್ಕ್. ಮೇಕ್. ಮಾಡು. ಮೇಕ್ ಅಂದರೆ ಮಾಡು ಎಂಬ ಅರ್ಥ ಬರುತ್ತದೆ. ಮೇಕ್ಗೆ ಫಾರ್ ಎಕ್ಸಾಂಪಲ್, ಮೇಕ್ ಫುಡ್. ಗೋ. ಗೋ ಅಂದರೆ ಹೋಗು ಎಂಬ ಅರ್ಥ ಬರುತ್ತದೆ. ಇದಕ್ಕೆ ಫಾರ್ ಎಕ್ಸಾಂಪಲ್, ಗೋ ಫಾರ್ ಜಾಗಿಂಗ್. ಗೋ ಫಾರ್ ಜಾಗಿಂಗ್. ಟೇಕ್ ಅಂದರೆ ತೆಗೆದುಕೊಳ್ಳಿ ಎಂಬ ಅರ್ಥ ಬರುತ್ತದೆ ಕನ್ನಡದಲ್ಲಿ. ಈ ಟೇಕ್ಗೆ ಫಾರ್ ಎಕ್ಸಾಂಪಲ್, ಟೇಕ್ ಬ್ಯಾತ್. ಟೇಕ್ ಬ್ಯಾತ್. ಸಿ. ಸಿ ಅಂದರೆ ನೋಡು. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸಿ. ಐ ಕ್ಯಾನ್ ಸಿ. ಥಿಂಕ್. ಥಿಂಕ್ ಅಂದರೆ ಯೋಚಿಸಿ. ಯೋಚಿಸಿ ಎಂಬ ಅರ್ಥಕ್ಕೆ ಫಾರ್ ಎಕ್ಸಾಂಪಲ್, ಐ ಥಿಂಕ್ ಸೋ. ಐ ಥಿಂಕ್ ಸೋ. ಲುಕ್. ಲುಕ್ ಅಂದರೆ ನೋಡು. ಲುಕ್ಗೆ ಫಾರ್ ಎಕ್ಸಾಂಪಲ್, ಲುಕ್ ಆಟ್ ಮೀ. ಲುಕ್ ಆಟ್ ಮೀ. ವಾಂಟ್. ವಾಂಟ್ ಅಂದರೆ ಬೇಕು. ನನಗೆ ಬೇಕು ಎಂಬ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, ವಾಂಟ್ ಅನ್ನೋ ಪದವನ್ನು ಐ ವಾಂಟ್ ಟು ಈಟ್. ಐ ವಾಂಟ್ ಟು ಈಟ್. ಗಿವ್. ಗಿವ್ ಅಂದರೆ ಕೊಡು ಅಥವಾ ಕೊಡಿ ಎಂಬ ಅರ್ಥ ಬರುತ್ತದೆ. ಈ ಗಿವ್ಗೆ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ, ಗಿವ್ ಮಿ ಅ ಗಿಫ್ಟ್. ಗಿವ್ ಮಿ ಅ ಗಿಫ್ಟ್. ಯೂಸ್. ಯೂಸ್ ಅಂದರೆ ಬಳಸು ಎಂಬ ಅರ್ಥ ಬರುತ್ತದೆ ಕನ್ನಡದಲ್ಲಿ. ಫಾರ್ ಎಕ್ಸಾಂಪಲ್, ಯೂಸ್ ಎಂಬ ಪದವನ್ನು ಈ ರೀತಿ ಬಳಸಬಹುದು. ಯೂಸ್ ಅ ಫೋರ್ಕ್ ಟು ಈಟ್. ಫೈಂಡ್. ಫೈಂಡ್ ಅಂದರೆ ಕನ್ನಡದಲ್ಲಿ ಹುಡುಕು ಅಥವಾ ಹುಡುಕಿ ಎಂಬ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, ಫೈಂಡ್ ದ ಆನ್ಸರ್. ಫೈಂಡ್ ದ ಆನ್ಸರ್. ಟೆಲ್. ಟೆಲ್ ಅಂದರೆ ಕನ್ನಡದಲ್ಲಿ ಹೇಳು ಅಥವಾ ಹೇಳಿ ಎಂಬ ಅರ್ಥ ಬರುತ್ತದೆ. ಫಾರ್ ಎಕ್ಸಾಂಪಲ್, ಟೆಲ್ ಯುವರ್ ಸ್ಟೋರಿ. ಟೆಲ್ ಯುವರ್ ಸ್ಟೋರಿ. ಆಸ್ಕ್. ಆಸ್ಕ್ ಅಂದರೆ ಕೇಳು ಅಥವಾ ಕೇಳಿ. ಫಾರ್ ಎಕ್ಸಾಂಪಲ್, ಆಸ್ಕ್ ಅ ಕ್ವಶನ್. ಆಸ್ಕ್ ಅ ಕ್ವಶನ್. ವರ್ಕ್. ವರ್ಕ್ ಅಂದರೆ ಕೆಲಸ. ಫಾರ್ ಎಕ್ಸಾಂಪಲ್, ಐ ವರ್ಕ್ ಹಾರ್ಡ್. ಐ ವರ್ಕ್ ಹಾರ್ಡ್. ಸೈಲ್ಸ್ ಆನ್ ದ ಶಿಪ್ ದ ಸೀ. ಈ ಸೆಂಟೆನ್ಸನ್ನು ನೀವು ಸರಿಪಡಿಸಲು ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5.
ನೋಡಿ ಫ್ರೆಂಡ್ಸ್, ಸೇಲ್ಸ್ ಆನ್ ದ ಶೀಪ್ ದ ಸಿ. ಈ ಸೆಂಟೆನ್ಸ್ ಸರಿಪಡಿಸುವುದಂದರೆ ದ ಶೀಪ್ ಸೇಲ್ಸ್ ಆನ್ ದ ಸಿ. ದ ಶೀಪ್ ಸೇಲ್ಸ್ ಆನ್ ದ ಸಿ. ಹಡಗು ಸಮುದ್ರದ ಮೇಲೆ ಸಾಗುತ್ತದೆ. ಫ್ಲೈಸ್ ಆನ್ ಏರೋಪ್ಲೇನ್ ಇನ್ ದ ಏರ್. ನೀವು ಸರಿಪಡಿಸಿ ಫ್ರೆಂಡ್ಸ್. 1 2 3 4 5. Flies an aeroplane in the air is not correct sentence formation. Correct sentence is aeroplane and flies in the sky. Aeroplane and flies in the sky. ವಿಮಾನವು ಆಕಾಶದಲ್ಲಿ ಹಾರುತ್ತದೆ. House where your is. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಸೆಂಟೆನ್ಸ್ ತುಂಬ ಈಸಿ ಆಗಿದೆ. 1 2 3 4 5. House where your is not correct sentence formation. Correct formation is where is your house. Where is your house. ನಿಮ್ಮ ಮನೆ ಎಲ್ಲಿ. ನಿಮ್ಮ ಮನೆ ಎಲ್ಲಿ. Next sentence is the pram is the baby crying in. ನೀವು ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. The pram is the baby crying in. ಇದು ಕರೆಕ್ಟ್ ಫಾರ್ಮೇಷನ್ ಇಲ್ಲಿಲ್ಲ. ಕರೆಕ್ಟ್ ಫಾರ್ಮೇಷನ್ ಬಂದು the baby is crying in the pram. The baby is crying in the pram. ತಳ್ಳುವ ಗಾಡಿಯಲ್ಲಿ ಮಗು ಅಳುತ್ತಿದೆ. ತಳ್ಳುವ ಗಾಡಿಯಲ್ಲಿ ಮಗು ಅಳುತ್ತಿದೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಸಿಟ್ಸ್ ಆನ್ ದ ant ದ ಲೀಫ್. ಈ ಕತೆ ನಾವು ಕೇಳೇ ಇರ್ತೀವಿ ಫ್ರೆಂಡ್ಸ್. ಈ ಸೆಂಟೆನ್ಸನ್ನು ಸರಿಪಡಿಸಲು ನೀವು ಟ್ರೈ ಮಾಡಿ. 1 2 3 4 5. ಸಿಟ್ಸ್ ಆನ್ ದ ant ದ ಲೀಫ್. ಇದು ಕರೆಕ್ಟ್ ಫಾರ್ಮೇಷನಲ್ಲಿಲ್ಲ. ಕರೆಕ್ಟ್ ಫಾರ್ಮೇಷನ್ ಬಂದು ದ ant ಸಿಟ್ಸ್ ಆನ್ ದ ಲೀಫ್. ದ ant ಸಿಟ್ಸ್ ಆನ್ ದ ಲೀಫ್. ಇರುವೆ ಎಲೆಯ ಮೇಲೆ ಕುಳಿತುಕೊಳ್ಳುತ್ತದೆ. ಇರುವೆ ಎಲೆಯ ಮೇಲೆ ಕುಳಿತುಕೊಳ್ಳುತ್ತದೆ. ಬ್ರಿಂಗ್ಸ್ ದ ಪೋಸ್ಟ್ ಮ್ಯಾನ್ ಲೆಟರ್ಸ್. ಬ್ರಿಂಗ್ಸ್ ದ ಪೋಸ್ಟ್ ಮ್ಯಾನ್ ಲೆಟರ್ಸ್. ಟ್ರೈ ಮಾಡಿ ಫ್ರೆಂಡ್ಸ್. ಈಸಿ ಆಗಿದೆ ಸೆಂಟೆನ್ಸ್. 1 2 3 4 5. ಬ್ರಿಂಗ್ಸ್ ದ ಪೋಸ್ಟ್ ಮ್ಯಾನ್ ಲೆಟರ್ಸ್. ಇದು ಸೆಂಟೆನ್ಸ್ ಕರೆಕ್ಟ್ ಫಾರ್ಮೇಷನಲ್ಲಿಲ್ಲ. ಕರೆಕ್ಟ್ ಫಾರ್ಮೇಷನ್ ಬಂದು ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಲೆಟರ್ಸ್. ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಲೆಟರ್ಸ್. ಪೋಸ್ಟ್ ಮ್ಯಾನ್ ಪತ್ರಗಳನ್ನು ತರುತ್ತಾನೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಬ್ಯೂಟಿಫುಲ್ ಈಸ್ ಕಂಟ್ರಿ ಮೈ. ಬ್ಯೂಟಿಫುಲ್ ಈಸ್ ಕಂಟ್ರಿ ಮೈ. ಈಸಿ ಆಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. ಬ್ಯೂಟಿಫುಲ್ ಈಸ್ ಕಂಟ್ರಿ ಮೈ. ಇದು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲ. ಕರೆಕ್ಟ್ ಫಾರ್ಮೇಷನ್ ಬಂದು ಮೈ ಕಂಟ್ರಿ ಈಸ್ ಬ್ಯೂಟಿಫುಲ್. ಮೈ ಕಂಟ್ರಿ ಈಸ್ ಬ್ಯೂಟಿಫುಲ್. ನನ್ನ ದೇಶ ಸುಂದರವಾಗಿದೆ. ನನ್ನ ದೇಶ ಸುಂದರವಾಗಿದೆ. ಮೈ ಕಂಟ್ರಿ ಈಸ್ ಬ್ಯೂಟಿಫುಲ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅ ಟಾಯ್ ಕಾರ್ ಹ್ಯಾಸ್ ಹಿ. ಅ ಟಾಯ್ ಕಾರ್ ಹ್ಯಾಸ್ ಹಿ. ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. ಅ ಟಾಯ್ ಕಾರ್ ಹ್ಯಾಸ್ ಹಿ. ಇದು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲ ಫ್ರೆಂಡ್ಸ್. ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಬಂದು he has a toy car. He has a toy car. ಅವರ ಬಳಿ ಆಟಿಕೆ ಕಾರು ಇದೆ. ಅವರ ಬಳಿ ಆಟಿಕೆ ಕಾರು ಇದೆ. He has a toy car. A good John is boy. ಈ ಸೆಂಟೆನ್ಸ್ ತುಂಬ ಈಸಿ ಆಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. A good John is boy. ಇದು ಕರೆಕ್ಟ್ ಸೆಂಟೆನ್ಸ್ ಅಲ್ಲ ಫ್ರೆಂಡ್ಸ್. ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಬಂದು ಜಾನ್ ಇಸ್ ಅ ಗುಡ್ ಬಾಯ್. ಜಾನ್ ಇಸ್ ಅ ಗುಡ್ ಬಾಯ್. ಜಾನ್ ಒಳ್ಳೆಯ ಹುಡುಗ. ಜಾನ್ ಒಳ್ಳೆಯ ಹುಡುಗ. ಜಾನ್ ಇಸ್ ಅ ಗುಡ್ ಬಾಯ್.
ಶುಡ್ ವಿ ಕಂಟ್ರಿ ಅವರ್ ಲವ್. ಇದು ತುಂಬ ಈಸಿ ಆಗಿದೆ, ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. ಶುಡ್ ವಿ ಕಂಟ್ರಿ ಅವರ್ ಲವ್. ಈ ಸೆಂಟೆನ್ಸ್ ಕರೆಕ್ಟ್ ಫಾರ್ಮೇಷನಲ್ಲಿ ಇಲ್ಲ. ಕರೆಕ್ಟ್ ಫಾರ್ಮೇಷನ್ ಬಂದು ವಿ ಶುಡ್ ಲವ್ ಅವರ್ ಕಂಟ್ರಿ. ವಿ ಶುಡ್ ಲವ್ ಅವರ್ ಕಂಟ್ರಿ. ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಸಿಂಗ್ಸ್ ಅ ಸಾಂಗ್ ಶಿ. ಇದು ಬಹಳ ಈಸಿ ಆಗಿದೆ, ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. ಸಿಂಗ್ಸ್ ಅ ಸಾಂಗ್ ಶಿ. ಇದು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನಲ್ಲಿಲ್ಲ. ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಬಂದು ಶಿ ಸಿಂಗ್ಸ್ ಅ ಸಾಂಗ್. ಶಿ ಸಿಂಗ್ಸ್ ಅ ಸಾಂಗ್. ಅವಳು ಹಾಡನ್ನು ಹಾಡುತ್ತಾಳೆ. ಅವಳು ಹಾಡನ್ನು ಹಾಡುತ್ತಾಳೆ. ಆರ್ ವಾಟ್ ಈಟಿಂಗ್ ಯು. ಇದು ತುಂಬ ಈಸಿ ಆಗಿದೆ, ಟ್ರೈ ಮಾಡಿ ಫ್ರೆಂಡ್ಸ್. 1 2 3 4 5. ಆರ್ ವಾಟ್ ಈಟಿಂಗ್ ಯು ಈಸ್ ನಾಟ್ ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್. ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಈಸ್ ವಾಟ್ ಆರ್ ಯು ಈಟಿಂಗ್. ವಾಟ್ ಆರ್ ಯು ಈಟಿಂಗ್. ನೀನು ಏನನ್ನು ತಿನ್ನುತ್ತಿದ್ದೀಯಾ. ನೀನು ಏನನ್ನು ತಿನ್ನುತ್ತಿದ್ದೀಯಾ. I hope you like the video friends, and also I hope you learned something from this video. If you like this video, please like, share and subscribe to the channel, and also hit on the bell icon. As soon as we upload the video, you will receive notification. Practice every day and learn easy. Thank you for watching.